ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ಕೊತ್ತೂರು ಜಿ ಮಂಜುನಾಥ್ ರವರು ಹಾಗೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧಾನ ಪರಿಷತ್ ಶಾಸಕರಾದ ಮಾನ್ಯ ಶ್ರೀ ಎಂಎಲ್ ಅನಿಲ್ ಕುಮಾರ್ ಅವರು ಜಿಲ್ಲೆಯ ಶಾಸಕರೊಂದಿಗೆ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿರವರು ಮಾನ್ಯ ಜಲಸಂಪನ್ಮೂಲ ಸಚಿವರು ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಇವರ ಅಧ್ಯಕ್ಷತೆಯಲ್ಲಿ ಕೋಲಾರ ಜಿಲ್ಲೆಯ ಅತಿವೃಷ್ಟಿ ಬರ ಪರಿಸ್ಥಿತಿ ನಿರ್ವಹಣೆಯ ಕುರಿತು ಮತ್ತು 2026-27ನೇ ಸಾಲಿನ ಪ್ರಥಮ ತ್ರೈಮಾಸಿಕ ಜಿಲ್ಲಾ ಮಟ್ಟದ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಗೆ ಭಾಗವಹಿಸಿದ್ದರು. ಕೋಲಾರ ಜಿಲ್ಲೆಯ ಕೆಡಿಪಿ ಮೀಟಿಂಗು ಇದು ಹಿಂದೆ ಕೂಡ ನಾನು 15-16ರಲ್ಲಿ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದೆ. ಮತ್ತೆ ಈ ಬಾರಿ ಉಸ್ತುವಾರಿ ಸಚಿವರಾಗಿ ನಮ್ಮ ರಾಜ್ಯ ಸರ್ಕಾರ ನೇಮಕ ಮಾಡಿದ್ದಾರೆ. ನಮ್ಮ ಜಿಲ್ಲೆಯ 6 ಜನ ಶಾಸಕರುಗಳು ಬಂದಿದ್ದಾರೆ. ನಮ್ಮ ವೆಂಕಟರೆಡ್ಡಿ ಅವರು, ನಾರಾಯಣ ಅವರು, ಮಂಜುನಾಥ್ ಅವರು, ಹಾಗೆ ನಂಜೇಗೌಡರು, ದೇವಕರ್ ಅವರು, ಇಬ್ಬರು ವಿಧಾನ ಪರಿಷತ್ ಸದಸ್ಯರು, ನಮ್ಮ ಶ್ರೀನಿವಾಸ್ ಗ್ಯಾರಂಟಿ ರಾಜ್ಯ ಉಪಾಧ್ಯಕ್ಷರು ಮಂಜುನಾಥ್ ಹೇಳಿದೆ. ಇಬ್ಬರು ಮಂಜುನಾಥ್ ಆಯ್ತು. ಕೊತ್ತೂರು ಮಂಜುನಾಥ್, ಮಂಜುನಾಥ್, ಇಬ್ಬರು ಮಂಜುನಾಥ್ ಅವರು ಎಲ್ಲ ಶಾಸಕರಿದ್ದಾರೆ. 100% ಹಾಜರಾತಿ. ಮತ್ತೆ ಇವತ್ತು ಹೆಚ್ಚು ನಮಗೆ ಒತ್ತು ಕೊಟ್ಟಿದ್ದು ಎಲ್ಲ ಶಾಸಕರು ಕೂಡ ಕುಡಿಯೋ ನೀರಿನ ಬಗ್ಗೆ. ಯಾಕೆಂದ್ರೆ ಈ ಬಾರಿ ಮಳೆ ಕೈ ಕೊಟ್ಟಿದೆ. ಬಿತ್ತನೆ ಆಗಿರ್ತಕ್ಕಂಥದ್ದು ಕೂಡ ಮೊಳಕೆ ಹೊಡೆದಿಲ್ಲ. ಮತ್ತೆ ಆಗಸ್ಟ್ನಲ್ಲಿ ಮಳೆ ಬಂದರೆ ರಾಗಿ ಬೆಳೆಯೋದಕ್ಕೆ ಅವಕಾಶ ಇರಲಿ ಅಂತೇಳಿ ನಮ್ಮ ಇಲಾಖೆಯವರು, ಕೃಷಿ ಇಲಾಖೆಯವರು ಬಿತ್ತನೆ ಬೀಜ ಎಲ್ಲ ಇಟ್ಕೊಂಡಿದ್ದಾರೆ. ಮತ್ತೆ ಮೇವು ಎರಡನೇದಾಗಿ, ಮತ್ತೆ ಮೇವಿಗೂ ಕೂಡ ಸಾಕಷ್ಟು ಬೋರ್ವೆಲ್ಸ್ ಇದೆ. ಸುಮಾರು 45,000 ಬೋರ್ವೆಲ್ಸ್ ಇದೆ. ಅವ್ರಿಗೂ ಬೆಳೆಯೋದಕ್ಕೆ ಅವಕಾಶ ಮಾಡ್ಕೊಳ್ಳೋದಕ್ಕೆ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮತ್ತು ನಂಜೇಗೌಡರು ಹಾಲು ಕೂಟದ ಅಧ್ಯಕ್ಷರು, ಅವರು ಕೂಡ ಅನೇಕ ಪ್ರೋತ್ಸಾಹಗಳನ್ನು ಕೂಡ ಹಣ ಕೊಡೋದ್ರ ಮುಖಾಂತರ, ಮತ್ತು ಇನ್ನೊಂದು ಹೊಸ ಕಾರ್ಯಕ್ರಮ ನಾರಾಯಣ ಸ್ವಾಮಿ ಅವರು, ನಂಜೇಗೌಡರು ಅವರು ಇವರು ಸದಸ್ಯರಲ್ಲಿ ಸುಮಾರು ಪ್ರತಿ ವರ್ಷ ಕೂಡ 1,000 ಎಮ್ಮೆ ಬೇರೆ ಕಡೆಯಿಂದ ತರಿಸಿ ಹಾಲಿನ ಗುಣಮಟ್ಟವನ್ನು ಕಾಪಾಡ್ಕೊಳ್ಳೋದಕ್ಕೂ ಕೂಡ ಅದನ್ನು ಕೂಡ ವಿಚಾರ ಕೂಡ ಅವರು ಹೇಳಿದರು. ಮೇವಿಗೂ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಮತ್ತೆ ಬಿತ್ತನೆ ಬೀಜ ಇದೆ, ಮತ್ತೆ ರಸಗೊಬ್ಬರ ಅದು ಕೂಡ ಎಲ್ಲರೂ ಇಟ್ಕೊಂಡಿದ್ದಾರೆ. ಆಗಸ್ಟಲ್ಲಿ ಮಳೆ ಬಂದರೆ ಮತ್ತೆ ಕುಡಿಯೋ ನೀರಿಗೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರ್ದು. ಅದನ್ನು ಭಾಳ ಸ್ಪಷ್ಟವಾಗಿ ನಮ್ಮ ಸಿ ಎ ಅವರು ಹೇಳಿದ್ದೀನಿ. ಈಗ 1 ಕೋಟಿ ಇದೆ, ಅದು ಹೊಸ ಬೋರ್ವೆಲ್ ಹಾಕ್ಬೇಕಾದ್ರೆ 1 ಕೋಟಿ ಸಾಕಾಗಲ್ಲ. ಹೆಚ್ಚಿನ ಅದನ್ನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡಿ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಕೊಡ್ಸೋ ಕೆಲಸ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೆ ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ಕೆಲವು ವಿಚಾರಗಳನ್ನು ಹೇಳಿದ್ದೇನೆ. ಅದು ಕೇಂದ್ರದ ಇದರಲ್ಲಿ ನಮ್ಮ ಸರ್ಕಾರದ ಮಟ್ಟದಲ್ಲಿ ಆಗಿರ್ತಕ್ಕಂಥ ತೀರ್ಮಾನಗಳು. ಈಗ ರಸ್ತೆ ಮಾಡಬೇಕಾದ್ರೆ ಮರಗಳ ಎಣಿಕೆ ಮತ್ತು ಮರಗಳ ದಪ್ಪದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮತ್ತು ಪೂಜೆ ಮಾಡಿ 7-8 ತಿಂಗಳಾದರೂ ಕೂಡ ರಸ್ತೆ ಮಾಡೋದಕ್ಕೆ ನಮಗೆ ಸಮಸ್ಯೆ ಆಗ್ತಾ ಇದೆ. ಮತ್ತು ಹಣ ಕೂಡ ಜಾಸ್ತಿ ಕಟ್ಟಬೇಕಾಗಿದೆ ಡಿಪಾರ್ಟ್ಮೆಂಟಿಗೆ. ಅದನ್ನೆಲ್ಲ ಕೂಡ ನಾವು ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಲೆವೆಲಲ್ಲಿ ಮಾತಾಡಬೇಕು. ಅದು ಕೋಲಾರ ಜಿಲ್ಲೆ ಒಂದೇ ಸಮಸ್ಯೆ ಇಲ್ಲ, ರಾಜ್ಯದ ಎಲ್ಲ ಕಡೆ ಕೂಡ ಈ ಸಮಸ್ಯೆಗಳಿರುತ್ತೆ. ಮತ್ತು ಹಲವಾರು ವರ್ಷದಿಂದ ಉಳ್ತಾ ಇರ್ತಕ್ಕಂಥ ಭೂಮಿನ ಫಾರೆಸ್ಟ್ನ ಏಕಾಏಕಿ ತಗೊಳ್ತಾರೆ ಅಂತ ನಾರಾಯಣ 3 ಡೇಸ್ ಬೇಕು. ಒಕ್ಲೇರಿನಲ್ಲಿ 3 ಬೋರ್ವೆಲ್ ಹಾಕಿದ್ದೀವಿ ಸರ್. 3ರಲ್ಲಿನೂ ನೀರು ಸಿಕ್ಕಿದೆ. ಚೆನ್ನಾಗಿ ಒಳ್ಳೆ ನೀರು ಸಿಕ್ಕಿದೆ. ಹಳೆ ಮೋಟ್ರ್ಗಳೇನು ಅದಕ್ಕೆ ಹಾಕ್ತೀವಿ, ಪ್ಲಸ್ ಪೈಪ್ಸ್ ಏನಾದರೂ ಶಾರ್ಟೇಜು, ಆಮೇಲೆ ಕೇಬಲ್ ಶಾರ್ಟೇಜ್ ಇದ್ದಾಗ ಅದು ಇಮಿಡಿಯೇಟ್ ಮಾಡ್ಕೋಬೇಕಾಗ್ತದೆ. ಗ್ರಾಮ ಪಂಚಾಯತಿ ಇದೆಲ್ಲ JJM ಇದೆಲ್ಲ ಯಾವುದೋ ಒಂದು ಫಂಡ್ಸಲ್ಲಿ ನಾವು ಮಾಡ್ಕೋಬೇಕಾಗ್ತದೆ. ಆಮೇಲೆ ಸಿಗುತ್ತೆ ಟಾಸ್ಕ್ ಫೋರ್ಸ್ ಕಮಿಟಿನಲ್ಲಿ ನಾವು ಇವತ್ತು ಒಂದು 10 ವಿಲೇಜ್ಗೆ ಬೋರ್ ಇಲ್ಲ, ನೀರಿಲ್ಲ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇವತ್ತು ಟಾಸ್ಕ್ ಫೋರ್ಸ್ ಕಮಿಟಿ ಅಪ್ರೂವಲ್ ಆಗಿ ನಿಮಗೆ ಬಂದ್ಬಿಡುತ್ತೆ. ಇಲ್ಲಿಂದ ಕಮಿಟಿಯಿಂದ ಕರೆದ್ವಿ. ನಾಳೆ ಇನ್ನೊಂದು 2-3 ಬೋರ್ವೆಲ್ಲು ನಿಂತೋಗುತ್ತೆ ನೀರು. ನೆಕ್ಸ್ಟ್ ಡೇನೇ ನಿಂತೋಗುತ್ತೆ. ಅಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗೋದಿಲ್ಲ ಯಾವತ್ತು ಎಲ್ಲಿ ನಿಂತೋಗುತ್ತೆ, ಯಾವತ್ತು ಎಲ್ಲಿ ನಮಗೆ ಪ್ರಾಬ್ಲಮ್ ಬರುತ್ತೆ ಅಂತ. ಆದರೆ ಇನ್ನೊಂದು ಆವಾಗ ನಾವು ಹಂಗೆ ಮಾಡಬೇಕಂದ್ರೆ ಔಟ್ ಆಫ್ ದಿ ಆ್ಯಕ್ಷನ್ ಪ್ಲಾನೇ ಮಾಡಬೇಕಾಗ್ತದೆ.
ಔಟ್ ಆಫ್ ದಿ ಆಕ್ಷನ್ ಪ್ಲಾನ್ ಮಾಡಬೇಕಾಗ್ತದೆ. ಅದಕ್ಕೂ ಸ್ವಲ್ಪ ತಾವು ಪರ್ಮಿಷನ್ನ ಇದು ಮಾಡಬೇಕು. ಔಟ್ ಆಫ್ ದಿ ಆಕ್ಷನ್ ಪ್ಲಾನ್ ಮಾಡಿ ಅದೇನಿದೆ ಲೀಗಲ್ ಆಗಿ ಯಾರ್ಯಾರು ನೋಡ್ಕೋಬೇಕು ಏನು ಅದನ್ನೆಲ್ಲ ಡ್ರಿಲ್ಲಿಂಗ್ ಆಗ್ಬೋದು, ಇಲ್ಲ ಹೊಸ ಮೋಟರ್ ತಗೊಳ್ಳೋದು, ಇನ್ನೊಂದು ಯಾವುದೇ ಆಗ್ತದೆ. ಯಾಕಂದ್ರೆ ಇವಾಗ ನಾವು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಬೇಕು, ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿ ತಮ್ಮಂದಕ್ಕೆ ಬರಬೇಕು, ಅಲ್ಲಿ ಅಪ್ರೂವಲ್ ಆಗಬೇಕು, ಹೋಗ್ಬೇಕು ಅಂತ ಸ್ವಲ್ಪ ಪ್ರೋಸೆಸ್ ಆಗುತ್ತೆ. ಮಿನಿಮಮ್ ಒಂದು 50 days ಆಗೇ ಆಗುತ್ತೆ. ಈಗ ಅಷ್ಟವರೆಗೂ ಜನಕ್ಕೆ ನೀರು ಏನು ಮಾಡೋದು ನಾವು. ಅದರಿಂದ ಔಟ್ ಆಫ್ ದಿ ಆಕ್ಷನ್ ಪ್ಲಾನ್ ಏನಾದರೂ ಬಂದಾಗ ಅದನ್ನು ನಾವು ಇಮಿಡಿಯೇಟ್ ಆಗಿ ತಗೊಳ್ಳೋದಕ್ಕೆ ಒಂದು ಅವಕಾಶ ಆಗಬೇಕು. ಆಮೇಲೆ JJM ಅವ್ರದ್ದು ಎಷ್ಟು ಬೋರ್ವೆಲ್ ಹಾಕಿದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆಲ್ಲ ಅವರು ಮೋಟ್ರ್ ಪಂಪ್ಸ್ ಹಾಕಿ ಅವರು ಇಮಿಡಿಯೇಟ್ ಆಗಿ ಕೊಡಬೇಕು. ಅಂದರೆ ಎಲೆಕ್ಟ್ರಿಸಿಟಿದು ಇದನ್ನು ಸ್ವಲ್ಪ JJM ವಿಚಾರ ಸ್ವಲ್ಪ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ ಆ ಬೋರ್ಸ್ ಏನು ಹಾಕಿದ್ದಾರೆ ಅದು ಪ್ಲಸ್ ಅದಕ್ಕೆ ಎಲೆಕ್ಟ್ರಿಸಿಟಿ ಕೊಟ್ಬಿಟ್ರೆ ಆಲ್ಮೋಸ್ಟ್ ಒಂದು ಹಂತಕ್ಕೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು. ಪ್ಲಸ್ ಬರುವಂಥ ಪ್ರಾಬ್ಲಮ್ಸನ್ನ ಇಮಿಡಿಯೇಟ್ ಆಗಿ ನಾವು ಅಟೆಂಡ್ ಮಾಡಿಕೊಂಡು ಅಟೆಂಡ್ ಮಾಡಿದ ತಕ್ಷಣ ಔಟ್ ಆಫ್ ದಿ ಆಕ್ಷನ್ ಪ್ಲಾನ್ ಬೇಕಾದ್ರೆ ನಾವು ಮಾಡ್ಕೊಂಡು ಆಮೇಲೆ ಬೇಕು ಟಾಸ್ಕ್ ಫೋರ್ಸ್ ಕಮಿಟಿನಲ್ಲಿ ಸೇರಿಸ್ಕೊಂಡು ಅದನ್ನ ಬಿಲ್ ಕೊಡುವಂಥದ್ದನ್ನು ನಾವು ಮಾಡ್ಕೋಬಹುದು. ಇದು ಮೇಯ್ನು ನೀರಿನ ವಿಚಾರದಲ್ಲಿ ಯಾವತ್ತು ನಮಗೆ ಇರುತ್ತೆ ನೀರು ಯಾವತ್ತು ಇರಲ್ಲ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಯಾವಾಗ ನಿಂತೋಗುತ್ತೋ ಅದು ಇಮಿಡಿಯೇಟ್ ಆಗಿ ಹಾಲ್ಟರೇಟ್ ಮಾಡ್ಕೊಳ್ಳೋದಕ್ಕೆ ನಾವು ಏರ್ಪಾಟ್ ಮಾಡ್ಕೋಬೇಕು. ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಮಾಡಿ ಆಕ್ಷನ್ ಪ್ಲಾನ್ ಮಾಡ್ಕೊಂಡಿರ್ತೀರ, ಆಮೇಲೆ ಯಾವುದೋ ಒಂದು ಬೋರ್ವೆಲ್ ಅವಶ್ಯಕತೆ ಬೇಕಾಗುತ್ತೆ ಅಲ್ವಾ, ನೀವು ಇನ್ನೊಂದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡ್ಬೋದಲ್ಲ? ಸರ್, ಕೋಲಾರ ಜಿಲ್ಲೆಯಲ್ಲಿ ಏನಾಗಿದೆ ಸರ್, ಈಗ ಮಾನ್ಯ ಶಾಸಕರು ಹೇಳಿದ ಹಾಗೆ ಸೊ ಯಾವುದೋ ಒಂದು ಪ್ರದೇಶ, ಯಾವುದೋ ಒಂದು ತಾಲೂಕು, ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇವರು ಟಾಸ್ಕ್ ಫೋರ್ಸ್ ಅಲ್ಲಿ ಒಂದು 10 ಬೋರ್ವೆಲ್ ಅನ್ನ ರೆಕಮೆಂಡ್ ಮಾಡಿ ಕಳಿಸಿರ್ತಾರೆ ಸರ್ ಈ ದಿವಸ. ನಾಳೆ ಮತ್ತೊಮ್ಮೆ ಇನ್ನೂ 2 ವಿಲೇಜು, 3 ವಿಲೇಜು, 4 ವಿಲೇಜು ನೀರು ಕಡಿಮೆ ಆದಾಗ ಸರ್ ಮತ್ತೊಮ್ಮೆ ನಾನು ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿದ್ದೇನೆ ಸರ್, ಮತ್ತೊಮ್ಮೆ ತಾವು ಇನ್ನೊಂದು ಟಾಸ್ಕ್ ಫೋರ್ಸ್ ಮಾಡಿ ಸರ್, ಅದನ್ನು ಸೇರಿಸಿ ಕಳಿಸಿ. ಬಟ್ ಜಿಲ್ಲೆಯಲ್ಲಿ ಅವ್ರಿಗೆ ಬಹಳಷ್ಟು ಪರಿಚಯ ಇದೆ. ಅವರು ನಮ್ಮ ಪಕ್ಷದ ಹಿರಿಯ ನಾಯಕರಾಗಿ ಹಲವಾರು ಸಂದರ್ಭಗಳಲ್ಲಿ ನಮ್ಮ ಪಕ್ಷದ ಜವಾಬ್ದಾರಿಯನ್ನು ಹೊತ್ಕೊಂಡು ವೀಕ್ಷಕರಾಗಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು. ಹಲವಾರು ಕ್ಲಿಷ್ಟಕರ ಸಂದರ್ಭಗಳಲ್ಲಿ, ಚುನಾವಣೆ ಸಂದರ್ಭಗಳಲ್ಲಿ ಕೂಡ ಅವರು ಬಂದು ಹೋಗಿದ್ದಾರೆ. ಅವರಿಗೆ ಬಹಳಷ್ಟು ಮಾಹಿತಿ ಇದೆ. ಮತ್ತು ಹಿಂದೆ 15-16ರಲ್ಲಿ ಕೂಡ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಂಥ ಅನುಭವ ಕೂಡ ಇದೆ. ಅವರ ಅವಧಿಯಲ್ಲೇ KC ವ್ಯಾಲಿಗೆ ನಾವು ಗುದ್ದಲಿ ಪೂಜೆ ಮಾಡಿದ್ವಿ ನರಸಾಪುರದಲ್ಲಿ. ನಿಮ್ಮ ಅವಧಿಯಲ್ಲೇ ಅಣ್ಣ, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಅದಕ್ಕೆ ಚಾಲನೆ ಕೊಟ್ಟಿದ್ದು ನರಸಾಪುರ ಕೆರೆಯಲ್ಲಿ ಪೂಜೆ ಮಾಡೋದ್ರ ಮೂಲಕ. ಬಹುಶಃ ಇವತ್ತು KC ವ್ಯಾಲಿ ನೀರು ಬಂದ ನಂತರ ಅದ್ರ ಜೊತೆಗೆ ಕೂಡ ಕಾಲಕ್ಕೆ ಹಿಂದಿನ 3 ವರ್ಷಗಳಲ್ಲಿ ಮಳೆ ಆಗಿದ್ರಿಂದ ಯಾವುದೇ ಕ್ಷೇತ್ರದಲ್ಲಿ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಹೆಚ್ಚು ಕಾಣಲಿಲ್ಲ. ಆದರೆ ಈ ವರ್ಷದಲ್ಲಿ ಮಳೆ ಆಗ್ತಿರೋದ್ರಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಬಹಳಷ್ಟು ಇದೆ. ಈಗಾಗಲೇ ಆ ವಿಚಾರ ಶಾಸಕರು ಹೇಳಿದ್ದಾರೆ, ಮತ್ತೆ ನಾನು ಹೇಳಕ್ ಹೋಗೋದಿಲ್ಲ. ಆದರೆ ಇವತ್ತು ಈಗಾಗಲೇ ತಹಸೀಲ್ದಾರ್ ಅವರು, ಇಒ ಅವರು ಮತ್ತೆ ಸಂಬಂಧಪಟ್ಟಂತ ಗ್ರಾಮೀಣ ಕುಡಿಯುವ ನೀರಿನ ವಿಭಾಗದ ಇಂಜಿನಿಯರ್ಗಳೆಲ್ಲ ಸೇರಿ ಪ್ರಾಬ್ಲಮ್ಯಾಟಿಕ್ ವಿಲೇಜಸ್ ಯಾವ್ದಾವ್ದಿದೆ ಅಂತೇಳಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಗುರುತಿಸಿದ್ದಾರೆ. ಮತ್ತೆ ಶಾಸಕರ ಟಾಸ್ಕ್ ಫೋರ್ಸ್ ಕಮಿಟಿ ಮತ್ತು JJMಗಳಲ್ಲಿ ಬಳಸಿಕೊಂಡು ಸಾಕಷ್ಟು ಕಡೆ ಬೋರ್ವೆಲ್ ಕೂಡ ಕೊರೆದಿದ್ದಾರೆ, ಹಲವಾರು ಕಡೆ ನೀರು ಕೂಡ ಸಿಕ್ಕಿದೆ. ಆದರೆ ಇಲ್ಲಿ ಸಮಸ್ಯೆ ಏನಾಗಿದ್ರೆ ಮೊನ್ನೆ ಕಂದಾಯ ಸಚಿವರು ಬಂದಾಗ ಕೂಡ ಅದು ಬಹಳಷ್ಟು ವಿಚಾರ ಚರ್ಚೆ ಆಯಿತು. ಬೋರ್ವೆಲ್ ಕೊರೆದಿದ್ದಾರೆ, ಪವರ್ ಸಪ್ಲೈ ಕೊಡ್ತಾ ಇಲ್ಲ ಬೆಸ್ಕಾಂನವರು ಅಂತ. ಯಾಕೆ ಅಂದ್ರೆ ಇವ್ರು ಹೇಳ್ತಾರೆ, ಅವ್ರ ಮೇಲೆ ಹೇಳ್ತಾರೆ, ಇಲ್ಲ ಅವ್ರು ನಮಗೆ ಏನು ಅದಕ್ಕೆ ಕಟ್ಟಬೇಕಾದಂತ ಹಣ ಕಟ್ಟದೇ ಇರೋದ್ರಿಂದ ನಾವು ಕೊಡಕ್ಕಾಗ್ಲಿಲ್ಲ ಅಂತ ಹೇಳಿ. ಅದ್ರ ಜೊತೆಗೆ ಅವರು ನಮಗೆ ಕೂಡ ಇನ್ನೂ ರಿಕ್ವೆಸ್ಟ್ ಕೊಟ್ಟಿಲ್ಲ, ಬೇರೆ ಬೇರೆ ರೀಸನ್ಸ್ ಹೇಳ್ತಾರೆ. ಈಗಾಗಲೇ ಈ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲಿ ಕುಡಿಯೋ ನೀರಿಗಿಷ್ಟು ತ್ವರಿತವಾಗಿ ಸ್ಪಂದನೆ ಮಾಡಬೇಕಾದದ್ದು ಸರ್ಕಾರದ ಕರ್ತವ್ಯ. ಇವಾಗ ಇವರು ಕೆಲವು ಕಡೆ ಮೋಟ್ರ್ ಪಂಪ್ ಕೊಟ್ಟಿಲ್ಲ, ನೀರು ಸಿಕ್ಕಿದೆ, ಪವರ್ ಸ್ಯಾಂಕ್ಷನ್ ಆಗಿಲ್ಲ, ಪವರ್ ಸ್ಯಾಂಕ್ಷನ್ ಆಗಿದೆ, ಮೋಟ್ರ್ ಪಂಪ್ ಕೊಟ್ಟಿಲ್ಲ. ಇದರ ಬಗ್ಗೆ ತಾವು ದಯಮಾಡಿ ಎಲ್ಲ ಆಯಾ ತಾಲೂಕಿನ ಏನು AWS ಬಂದಿದ್ದಾರೆ ಕುಡಿಯೋ ನೀರಿನ ವಿಭಾಗದವರು, ಅವ್ರಿಗೂ ಮತ್ತು ತಹಸೀಲ್ದಾರ್ ಇಒ ಅವ್ರಿಗೆ ಚರ್ಚೆ ಮಾಡಿ ಎಷ್ಟೆಷ್ಟು ಪ್ರಾಬ್ಲಮ್ಯಾಟಿಕ್ ಇದೆ, ಎಲ್ಲೆಲ್ಲಿ ಏನೇನು ಕ್ರಮ ತೆಗೆದುಕೊಂಡಿದ್ದಾರೆ ಅಂತೇಳಿ ತಾವು ಅದನ್ನ ಕ್ರಮ ವಹಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೇವೆ. JJM ಮಾತಾಡಿ. ಇಲ್ಲ, ನಾನು ಬೇರೆ ಏನು ಬೇಕು, ನೀವೇನು ಡೀಟೇಲ್ ಏನು ಬೇಕಾಗಿಲ್ಲ. ಎಲ್ಲ ಡೀಟೇಲು ನನ್ನ ಹತ್ರ ಇದೆ, ನನಗೆ ಎಲ್ಲ ರೆಕಾರ್ಡೆಡ್ ಇದೆ ನನ್ನ ತಲೆನಲ್ಲಿ. ಒಂದನ್ನು ಮಾತ್ರ ಹೇಳ್ತೀನಿ, ಕೋಲಾರಲ್ಲಿ JJM ಕೆಲಸ ಏನೇನು ಮಾಡಿದ್ದೀರಾ, ಎಲ್ಲೆಲ್ಲಿ ಮಾಡಿದ್ದೀರಾ ಎಲ್ಲ ನನ್ನ ಹತ್ರ ಮಾಹಿತಿ ಇದೆ, ಎಲ್ಲ ನನಗೆ ಗೊತ್ತಿದೆ. ಕೆಲಸ ಬಂದ್ಬಿಟ್ಟು ಅರ್ಧಂಬರ್ಧನ ಕೆಲಸ ಮಾಡಿ ಬಿಟ್ಟಿದ್ದಾರೆ. ಒಂದು ಇವಾಗ ನಾನು ನನ್ನ ಪರ್ಸನಲ್ ಆಗಿ ನಾನು ನಮ್ಮ ಲೀಡರ್ಸನ್ನು ಒಂದು ಕಮಿಟಿ ಮಾಡ್ಕೊಂಡಿದ್ದೀನಿ. JJM ವರ್ಕ್ದು ಕೋಲಾರ ತಾಲೂಕಲ್ಲಿ ಎಲ್ಲೆಲ್ಲಿ ಆಗಿದೆಯಾ ಯಾವುದೇ ಆಗಲಿ ಬಿಲ್ ಆಗಬಾರ್ದು. ಒಂದು ಎರಡನೇದು ಬಿಲ್ ಆಗಬೇಕಂದ್ರೆ
ನೀವು ಬಿಲ್ ಮಾಡುವಂಥ ಒಂದು ಸಿಚುವೇಶನ್ ಬಂದಾಗ ಇದು ಬಂದಾಗ ನಮಗೆ ಹೇಳಿ ನಮ್ಮ ಟೀಮನ್ನು ಕಳಿಸ್ಕೊಡ್ತೀವಿ, ನಿಮ್ಮ ಜೊತೆ ಕಳಿಸ್ಕೊಡ್ತೀವಿ, ಸಾಧ್ಯವಾದರೆ ನಾನು ಬರ್ತೀನಿ. ಯಾವ್ಯಾವ ಊರ್ದು ನೀವು ಬಿಲ್ ಮಾಡ್ತೀರೋ ಆ ಊರಲ್ಲಿ ಏನು ಎಸ್ಟಿಮೇಟ್ ಇದೆಯೋ, ಎಷ್ಟು ಪೈಪ್ ಲೈನ್ ಇದೆ, ಎಷ್ಟು ನಲ್ಲಿಗಳಿದ್ದಾವೆ, ಎಲ್ಲೆಲ್ಲಿ ಏನೇನಿದೆ, ಓವರ್ ಹೆಡ್ ಟ್ಯಾಂಕ್ ಇದೆಯಾ, ಬೋರ್ ಇದೆಯಾ, ಮೋಟ್ರು, ಎಲೆಕ್ಟ್ರಿಸಿಟಿ, ಟ್ರಾನ್ಸ್ಫಾರ್ಮರ್ಸು ಏನೇನಾಗಿದೆ ಅದೆಲ್ಲ ಆಗಿದ್ರೆ ನಾವು ಬಿಲ್ ಮಾಡ್ಕೊಡೋಣ. ಆಗದೇ ಇದ್ರೆ ನಾವು ಯಾವುದು ಮಾಡೋದಿಲ್ಲ. ಆಮೇಲೆ ಕೆಲಸ ಮಾಡಿರೋದ್ರಲ್ಲಿ ಕಾಂಪ್ರಮೈಸ್ ಇಲ್ಲ, ಎಲ್ಲ ಕರೆಕ್ಟಾಗಿ ಕೆಲಸ ಆಗಿರಬೇಕು. ಏನವರು ಪೈಪ್ ಲೈನ್ ಹಾಕಿರ್ತಾರೆ ಅದ್ರ ಮೇಲೆ ಸಿಮೆಂಟ್ ಹಾಕೋದಾಗ್ಬೋದು, ಎಲ್ಲೆಲ್ಲಿ ಏನೇನು ಅನ್ನೋದನ್ನ ನೋಡಬೇಕು. ಯಾವುದಾಗಿ KDP ಮೀಟಿಂಗಲ್ಲಿ ತೀರ್ಮಾನ ಮಾಡ್ತಾ ಇದ್ದೀವಿ, ಯಾವುದು ಬಿಲ್ ಆಗಬಾರ್ದು. ಆಮೇಲೆ ನಿಮ್ಮವ್ರು ಯಾರು ನಮ್ಮ ಹತ್ರ ಯಾರು ಕಾಂಟ್ರಾಕ್ಟರ್ನ ಯಾರು ಕಳಿಸ್ಬೇಡಿ. ಮೊನ್ನೆ ಯಾರೋ ಹತ್ರ ಒಬ್ಬ ಬಂದಿದ್ದ, ಮನೆ ಹತ್ರ ಬರ್ಬೇಡ, ಕಾಂಪೌಂಡಿಂದ ಆಚೆ ಹೋಗು ಅಂತ ಹೇಳಿದೆ. ಇದೇ ವರ್ಡಲ್ಲೇ ಹೇಳಿದೆ, ಕಾಂಪೌಂಡಿಂದ ಆಚೆ ಹೋಗು, ಇಲ್ಲೆಲ್ಲ ಬರಬಾರ್ದು ಅಂತ ಹೇಳಿದ್ದೀನಿ ನಾನು ಅವರಿಗೆ. ಬಿಲ್ ಅಂತೂ ಹಾಕಬಾರ್ದು, ಆದ್ರಂತೂ ನಾನು ಸುಮ್ಮನೆ ಇರೋದು. ಬೋರ್ವೆಲ್ಸ್ ಕೊಡ್ದಿರೋದು ಏನಿದೆ ಅದ್ರದ್ದು ಅವತ್ತು ಟಾಸ್ಕ್ ಫೋರ್ಸ್ ಕಮಿಟಿ ಆಗಿ, ಆಮೇಲೆ ಆವಾಗಿದ್ದಂಥ DC ಅವರು ಬೋರ್ವೆಲ್ ಹಾಕದೇ ಇದ್ರೆ ಅವ್ರ ಮೇಲೆ ಚಾರ್ಜ್ ಮಾಡ್ತೀನಿ ಅಂತೇಳಿ ಈ ಕೊರೋನಾ ಟೈಮಲ್ಲಿ ಎಲ್ಲ ಬೋರ್ವೆಲ್ ಹಾಕ್ಸೋದು ಹೆಚ್ಚು ಕಮ್ಮಿ 30-40 ಕೋಟಿ ಚಿಲ್ಲರೆ ಬೋರ್ವೆಲ್ದು ದುಡ್ಡು ಪೆಂಡಿಂಗ್ ಇದೆ. ಅದು ಸರ್ಕಾರದ ಹಂತದಲ್ಲಿದೆ. ಅದರಲ್ಲಿ ಇದು ಇದೆ, ನನಗೆ ಗೊತ್ತಿದೆ, ಇದೆಲ್ಲ ಮ್ಯಾಟೆಲ್ಲ ಗೊತ್ತಿದೆ. ಎಲ್ಲ ಜಿಲ್ಲೆದೆಲ್ಲ ಇದೆ, ಎಲ್ಲ ತಾಲೂಕು ಇದೆ, ಒಂದು ತಾಲೂಕು ಅಂತ ಎಲ್ಲ ತಾಲೂಕು ಇದೆ. ಅದನ್ನ ಸ್ವಲ್ಪ ಪರ್ಸನಲ್ ಆಗಿ ನೋಡ್ಬೇಕು ಸರ್. ನಾವು ತುಂಬ ಸಲ ಹೇಳಿದ್ದೀವಿ, ತುಂಬ ಸಲ ಇದರಲ್ಲಿ ಮೀಟಿಂಗಲ್ಲಿ ಆಗಿದೆ. ಗೌರ್ಮೆಂಟ್ ಹಂತದಲ್ಲೂ ಹೇಳಿದ್ದೀವಿ, ಗೌರ್ಮೆಂಟ್ ಹಂತದಲ್ಲೂ ಇದೆ. ಅದು 2 ಸಲ 3 ಸಲ ಇನ್ಸ್ಪೆಕ್ಷನ್ಸು ಆಗಿದೆ. ಅದನ್ನೊಂದು ಕಡೆ ಇದೆ ಸರ್. ಪಾಪ ಇಲ್ಲಾಂದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಎಲ್ಲ ಈ ಬೋರ್ವೆಲ್ ಗಾಡಿಗಳು. ಹೌದು ಸರ್, ಹೌದು ಹೌದು ಸರ್.